ಹೆಂಗೆ ಕಾಣ್ತಿದೆ ನೋಡಿ ಲೈಟ್ಸ್ ಇದು. ಇದೆಲ್ಲ ಎಕ್ಸ್ಟ್ರಾ ಆಕ್ಸೆಸರೀಸು, ನೀವು ಹಾಕ್ಸ್ಕೊಂಡ್ರೆ ಹಾಕ್ಸ್ಕೊಬೋದು, ನಿಮ್ಮ ರಿಸ್ಕ್ ಇದು. ನೋಡಿ ಹಿಂಗಿದೆ ನಮ್ಮ ಮನೆ ಸ್ಥಿತಿ. ಮಳೆ ಬಂದು ಫುಲ್ ನೀರೆಲ್ಲ ನಿಂತಿದೆ ನೋಡಿ. ಹಳೆಯ ಮನೆ ಆಗಿಬಿಟ್ಟಿದೆ. ಹೊಸದು ಕಟ್ಟಿಸ್ಬೇಕು, ಟೈಮ್ ಬರಲಿ ಅಂತ ಕಾಯ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಯಾವ ಸ್ಥಿತಿಯಲ್ಲಿದೆ ಮನೆ ಅಂತ. ಚಿಕ್ಕ ಮಕ್ಕಳಿದ್ದಾಗ, ನಾನು ಹುಟ್ಟಿದಾಗ ಈ ಮನೆಯಲ್ಲೇ ಬೆಳೆದಿದ್ದು 1 ವರ್ಷದವರೆಗೂ. ಆಮೇಲೆ ನಂತರ ಬೆಂಗಳೂರಿಗೆ ಬಂದಿದ್ದು. ನಮ್ಮಮ್ಮ ನಮ್ಮಪ್ಪ ಎಲ್ಲ ಇದೇ ಮನೇಲಿ ಇದ್ದಿದ್ದು. ಪೂರ್ತಿ ಎಲ್ಲ ಹಳೆದಾಗಿದೆ, ಸದ್ಯಕ್ಕೆ ಯಾರೂ ಇಲ್ಲ ಮನೇಲಿ. ನಮಸ್ಕಾರ ಎಲ್ರಿಗೂ, ಇವತ್ತಿನ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ನಾನು ನಮ್ಮಮ್ಮ ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಹೋಗ್ತಾ ಇದ್ದೀವಿ. ಟಿಫನೆಲ್ಲ ಮುಗೀತು. ಅಂದರೆ ನಮ್ಮನ್ನ ಡ್ರಾಪ್ ಮಾಡಿ ಆಮೇಲೆ ನಂದು ಬೇರೆ ಕೆಲಸ ಇದೆ, ಹೋಗ್ತಾ ಇದ್ದೀನಿ. ನೋಡಿ ನಮ್ಮಮ್ಮಂದು 22 ಕ್ಯಾರೆಟ್ ಚೈನು ಕಟ್ಟಾಗೋಗಿದೆ, ಸ್ವಲ್ಪ ಸೌದಾಗಿ ಅದು ಕರಿಮಣಿ ಹಾಕ್ಕೊಂಡಿದ್ದಾರೆ. ಅದನ್ನು ರೆಡಿ ಮಾಡಿಸ್ಬೇಕು. ನಾಳೆ ಹೋಗಿ ಸ್ವಲ್ಪ ಬೇರೆ ಡಿಸೈನ್ ಕೊಟ್ಬಿಟ್ಟು ಬರೋಣ ಅಂತ. ಫಸ್ಟ್ ಮಾಡಿಸಿದ್ದೀನಿ, ಅಷ್ಟೊಂದು ಚೆನ್ನಾಗಿರಲಿಲ್ಲ ಚೈನು, ಅದಕ್ಕೆ ಬನ್ನಿ ಓಡ್ತಾ ಇದ್ದೀವಿ ಈಗ. ನೋಡಿ ಗಾಡಿ ಯಾವ ಅವಾಂತರ ಆಗಾಯಿತು ಅಂತ. ಫುಲ್ ಈ ಕಡೆ ನಿಲ್ತೀವಲ್ಲ, ಧೂಳು ಸಿಕ್ಕಾಬಟ್ಟೆ ಎಲ್ಲ ಕ್ಲೀನ್ ಮಾಡಿ ಹೋಗಬೇಕು. ನೋಡಿ ಹಿಂಗೆ ಎದೊಳ್ತಾ ಇತ್ತು ಧೂಳು. ಗೈಸ್ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ದೂರ ಮಳೆ ಬರ್ತಿತ್ತು, ಸ್ವಲ್ಪ ದೂರ ನಿಂತೋಗೋದು ಈ ಥರ ಆಗ್ತಾಯಿತ್ತು. ನಮ್ಮನ್ನ ಬೆಂಗಳೂರಲ್ಲೇ ಡ್ರಾಪ್ ಮಾಡಿ ಈಗ ನಾನು ಚನ್ನಪಟ್ಟಣ ಬಿಟ್ಟು ಮುಂದೆ ಇದ್ದೀನಿ. ಮಳವಳ್ಳಿ ಸ್ವಲ್ಪ ಕೆಲಸ ಇತ್ತು, ಹೋಗ್ತಾ ಇದ್ದೆ. ನೋಡಿ ಈಗ ಚನ್ನಪಟ್ಟಣದ ಮುಂದೆ ಸ್ವಲ್ಪ ಬಿಸಿಲಿದೆ. ಹಂಗೆ ಮುಂದಕ್ಕೆ ಹೋಗ್ತಾ ಇದ್ದಂಗೆ ಮೋಡ ಮುಚ್ಕೊಳ್ಳುತ್ತೆ, ತಿರ್ಗಾ ಮಳೆ ಬರೋಂಗಾಗುತ್ತೆ. ಈಗ ಆಲ್ರೆಡಿ 2 ಸತಿ ಜಾಕೆಟ್ನ ರಿಮೂವ್ ಮಾಡಿ ತಿರ್ಗಾ ಹಾಕ್ಕೊಂಡೆ, ಮಳೆ ಬರ್ತಾಯಿತ್ತು ಅಂತ. ಮುಂದೆ ಹೋಗಿದ ತಕ್ಷಣ ಮತ್ತೆ ತಿರ್ಗಾ ಸ್ಟಾರ್ಟ್ ಆಗುತ್ತೆ. ನೋಡೋಣ ಬನ್ನಿ ಯಾವ ಥರ ಇರುತ್ತೆ ವೆದರ್ ಅಂತ. ಮದ್ದೂರ ಹತ್ರ ಲೆಫ್ಟ್ ಹೋಗಬೇಕಲ್ವ ಮಳವಳ್ಳಿಗೆ, ಅಲ್ಲೋದ್ಮೇಲೆ ಅಂತ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಗೈಸ್ ಮಳವಳ್ಳಿಗೆ ಬಂದಿದ್ದ ಕೆಲಸ ಎಲ್ಲ ಮುಗೀತು. ಈಗ ಮಳವಳ್ಳಿಯಿಂದ ಟುವರ್ಡ್ಸ್ ಬ್ಯಾಂಗ್ಳೂರು ಹೋಗ್ತಾ ಇದ್ದೀನಿ, ವಯ ಕನಕಪುರ. ಅಂದರೆ ಕನಕಪುರ ರೂಟು, ಅಂದರೆ ಬೆಂಗಳೂರು ಕನಕಪುರ ಏನು ಮೈಸೂರು ಹೋಗ್ತಾರಲ್ಲ ಆ ರೂಟ್ ಮೇಲೆ ನಾನೀಗ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ವಾಪಸ್ಸು. ಊಟ ಎಲ್ಲ ಮುಗಿಸ್ಕೊಂಡೆ. ನೋಡ್ಬೋದು ಇದು ನ್ಯಾಷನಲ್ ಹೈವೇನೇ. ಮೈಸೂರು ರೋಡ್ ಕಂಪೇರ್ ಮಾಡಿಕೊಂಡ್ರೆ ಇದು ಫಾರ್ ಬೆಟರ್ ಅನ್ಕೋತೀನಿ. ಇನ್ನೂ ಟೋಲ್ ಹಾಕಿಲ್ಲ, ಬೆಂಗಳೂರಿಂದ ಬರಬೇಕಾದ್ರೆ ಟೋಲ್ ಹಾಕ್ತಾ ಇದ್ದಾರೆ. ಯಾಕೆಂದರೆ ಬೆಂಗಳೂರು ಮೈಸೂರು ಹೈವೇ ಏನಿದೆಯಲ್ಲ ಅದು ಸ್ವಲ್ಪ ಹಂಸೆಲ್ಲ ಹಾಕಿ ತುಂಬ ಒಂಥರ ಇರಿಟೇಟಿಂಗ್ ಮಾಡಾಕ್ಬಿಟ್ಟವ್ರೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಖಾಲಿನೇ ಇರುತ್ತೆ, ಚೆನ್ನಾಗೂ ಓಡಾಡ್ಬೋದು. ಗೈಸ್ ಇವತ್ತು ಪಲ್ಸರ್ 220 ತಂದಿದ್ದೀನಿ. ಡಿಸ್ಕವರ್ ಸ್ವಲ್ಪ ಜಾಸ್ತಿ ಹೊರಗಡೆ ತರ್ತಾಯಿಲ್ಲ ಈಗ, ಯಾಕೆಂದರೆ ಸ್ವಲ್ಪ ಬ್ಯಾಕ್ ಪೈನ್ ಜಾಸ್ತಿ ಬರ್ತಾಯಿದೆ. ಅದಕ್ಕೋಸ್ಕರ 220ಲೇ ಸ್ವಲ್ಪ ಹೊರಗಡೆ ಹೋದ್ರೆ ಎಲ್ಲೋದ್ರೂ ಜಾಸ್ತಿ ಇದೇ ಗಾಡಿ ಯೂಸ್ ಮಾಡ್ತಾಯಿದ್ದೀನಿ ಈಗ. ಆಲ್ಮೋಸ್ಟ್ ಒಂದು 8-9 ತಿಂಗಳಾಯಿತು ಡಿಸ್ಕವರ್ ಲಾಂಗ್ ಎತ್ಕೊಂಡು ಹೋಗಿ. ಯಾಕೆ ಅಂತಂದರೆ ಬ್ಯಾಕ್ ಪೈನ್ ಸಿಕ್ಕಾಬಟ್ಟೆ ಬರ್ತಾಯಿತ್ತು ಆ ಗಾಡೀಲಿ, ಅದಕ್ಕೋಸ್ಕರ. ಇದು ನೋಡಿ 1 ವರ್ಷ ಆಯಿತು ಗಾಡಿ, ಆಗಲೇ 14.5. ಇನ್ನೊಂದು 500 ಕಿಲೋಮೀಟ್ರ್ ಹೊಡೆದ್ರೆ 15,000 ಕಂಪ್ಲೀಟ್ ಆಗುತ್ತೆ. 3 ಸರ್ವಿಸ್ ಕಂಪ್ಲೀಟ್ ಆಗಿದೆ ಗಾಡಿದು. ಮೈಲೇಜು ಚೆಕ್ ಮಾಡಬೇಕು, ಒಂದು 35 ಕೊಡ್ತಾ ಇರ್ಬೋದು ಅಂತ ನನ್ನ ಅನಿಸಿಕೆ. ಆದರೆ ಇಲ್ಲಿ ಏನು ಮೈಲೇಜ್ ತೋರಿಸುತ್ತಲ್ಲ ಅದರಲ್ಲಿ 34-35 ತೋರಿಸ್ತಾ ಇದೆ. ಚೆಕ್ ಮಾಡಬೇಕು ಎಷ್ಟು ಸಿಗ್ತಾ ಇದೆ ಅಂತ, ನನಗೂ ಗೊತ್ತಿಲ್ಲ ಕ್ಲೀನಾಗೆ. ನೋಡೋಣ ಬನ್ನಿ, ಟೈಮ್ ಸಿಕ್ಕಿದಾಗ ಹೊಡ್ಬೇಕು. ಟೈಮ್ ಆಗ್ತಾಯಿದೆ ನೋಡಿ ಹೆಂಗೆ ಕಾಣ್ತಾ ಇದೆ. ಮಳೆ ಬಂದಿರೋದಕ್ಕೂ ಅದಕ್ಕೂ ಫುಲ್ ವಾಶ್ ಆಗೋಗೈತೆ. ಗೈಸ್ ಹೋಗ್ತಾ ಹಿಂಗೆ ನಮ್ಮ ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿ ಇದೆ ನಮ್ಮ ಮನೆ, ಊರಲ್ಲಿರೋವಂಥದ್ದು ಹಳೆಯ ಮನೆ. ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ನಾವು ಚಿಕ್ಕ ಮಕ್ಕಳಿದ್ದಾಗ, ನಾನು ಹುಟ್ಟಿದಾಗ ಈ ಮನೆಯಲ್ಲೇ ಬೆಳೆದಿದ್ದು 1 ವರ್ಷದವರೆಗೂ. ಆಮೇಲೆ ನಂತರ ಬೆಂಗಳೂರಿಗೆ ಬಂದಿದ್ದು. ನಮ್ಮಮ್ಮ ನಮ್ಮಪ್ಪ ಎಲ್ಲ ಇದೇ ಮನೇಲಿ ಇದ್ದಿದ್ದು ಮದುವೆ ಆಗಿದ್ದ ಟೈಮಲ್ಲಿ. ನೋಡಿ ಹೆಂಗಿದೆ ಹಳೆಯ ಮನೆ. ಪೂರ್ತಿ ಎಲ್ಲ ಹಳೆದಾಗಿದೆ, ಸದ್ಯಕ್ಕೆ ಯಾರೂ ಇಲ್ಲ ಮನೇಲಿ. ನೋಡ್ಬೋದು ಈ ಮರದ್ದು ಇದೆಲ್ಲ ಹಾಕಿದ್ದಾರೆ. ಮಳೆ ಬಂದು ಫುಲ್ ನೀರೆಲ್ಲ ನಿಂತಿದೆ ನೋಡಿ. ಅಂದರೆ ಸುರಿತಾ ಇದೆ ಅಲ್ಲಿ, ಬದಿದ ಮಳೆ ಎಲ್ಲ ಇಲ್ಲಿ ಒಳಗಡೆ ನಿಂತ್ಕೊಳ್ಳುತ್ತೆ. ನೋಡಿ ಹಿಂಗಿದೆ ನಮ್ಮ ಮನೆ ಸ್ಥಿತಿ. ಹಳೆಯ ಮನೆ ಆಗಿಬಿಟ್ಟಿದೆ, ಹೊಸದು ಕಟ್ಟಿಸ್ಬೇಕು, ಟೈಮ್ ಬರಲಿ ಅಂತ ಕಾಯ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಯಾವ ಸ್ಥಿತಿಯಲ್ಲಿದೆ ಮನೆ ಅಂತ. ಅಂದರೆ ಹೋಗೋ ರೂಟಲ್ಲೇ ಇತ್ತಲ್ಲ ಮನೆ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ತೋರಿಸಿರಲಿಲ್ಲ ನಿಮಗೆ ನಮ್ಮ ಮನೆ, ಹಳೆಯ ಮನೆ, ನಾನು ಊರಲ್ಲಿ ಹುಟ್ಟಿದ್ದಂಥ ಮನೆ. ನೋಡ್ಬೋದು ಕಟ್ಟಿಸ್ಬೇಕು, ಟೈಮ್ ಬರಲಿ ಅಂತ ಕಾಯ್ತಾ ಇದ್ದೀವಿ. ಇದರಿಂದ ಹಸು ಕಟ್ಟಾಕುವಂಥ ಒಂದು ಜಾಗ ಇತ್ತು, ಅದು ಗೋಡೆ ಇದಾಗಿ ಬಿದ್ದೋಯ್ತು. ಅದಕ್ಕೆ ಡೋರ ಲಾಕ್ ಮಾಡಿಬಿಟ್ಟಿದ್ದೀವಿ ಹಾಕ್ಬಿಟ್ಟು. ಈಗ ಇದೊಂದು ಉಳ್ಕೊಂಡಿದೆ ನೋಡಿ. ಆಲ್ಮೋಸ್ಟ್ ಎಲ್ಲ ಕ್ರ್ಯಾಕ್ ಬಂದುಬಿಟ್ಟಿದೆ ಗೋಡೆಗಳು. ಹೊಸ ಮನೆ ಕಟ್ಟಿಸ್ಬೇಕು, ರೆಡಿ ಅಂತ ಮಾಡ್ಸೋಕ್ಕಾಗಲ್ಲ, ಇದು ಮಣ್ಣು ಗೋಡೆ ಇರೋದ್ರಿಂದ.
ಇದು ಅಡುಗೆ ಮನೆ, ಅಮ್ಮ ಯೂಸ್ ಮಾಡ್ತಾ ಇದ್ದಂಥ ಅಡುಗೆ ಮನೆ. ಗೈಸ್, ಮನೆ ನೋಡಿ ಹೊರಗಡೆಯಿಂದ ಯಾವ ಥರ ಕಾಣ್ತಾ ಇದೆ ಅಂತ. ಈ ರೈಟ್ ಸೈಡ್ ಇರುವಂಥ ರೂಮ್ನ ರಾಗಿ ಕಣಜದ ಥರ ಯೂಸ್ ಮಾಡ್ತಾಯಿದ್ರು. ಈ ಲೆಫ್ಟ್ ಸೈಡಲ್ಲಿ ಇದೆಯಲ್ಲ, ಇದು ಕಿಚನ್ ಥರ ಯೂಸ್ ಮಾಡ್ತಾಯಿದ್ರು. ಮಂಚೆಲ್ಲ ಏನು ಮಾಡಿದ್ದಾವೆ, ಕೋತಿ ಎಲ್ಲ ಬಂದು ಜರುಗಿಸ್ಬಿಡ್ತವೆ. ಅದರಿಂದ ಮಳೆ ಬಂದರೆ ನೀರೆಲ್ಲ ಸೋರುತ್ತೆ. ಯಾರಾದರೂ ಇದ್ದರೆ ಯಾವುದೋ ತಲೆನವರೆಲ್ಲ ಆಗಾಗ ಅಂಚೆಲ್ಲ ಸರಿ ಮಾಡ್ಕೋಬೋದು. ಮನೆ ಕಟ್ಟಿಸ್ಬೇಕು, ಟೈಮ್ ಬರಲಿ, ನೆಕ್ಸ್ಟ್ ಟೈಮ್ ಬಂದಾಗ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಹೊಡೋಣ, ಟೈಮ್ ಆಯಿತು. ಗೈಸ್ ನೋಡಿ, ಆಲ್ಮೋಸ್ಟ್ ಕತ್ಲೆ ಆಗಿದೆ. ಇದು 1x ಆಗಿರೋದ್ರಿಂದ ಸ್ವಲ್ಪ ಲೈಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. 0.5xಗೆ ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟು ಕತ್ಲೆ ಆಗಿದೆ ಅಂತ. ನೋಡಿ, ತಿರ್ಗಾ 1xಗೆ ಹಾಕ್ತೀನಿ ನೋಡಿ. ಇದರಲ್ಲಿ ಸ್ವಲ್ಪ ಡೆಪ್ತ್ ಚೆನ್ನಾಗಿ ಕಾಣುತ್ತೆ. ಒನ್ ಎಕ್ಸಲ್ಲಿ ಸ್ವಲ್ಪ ಬೆಳಕು ಚೆನ್ನಾಗಿ ಕಾಣುತ್ತೆ. 0.5x ಹಾಕಿದ್ರೆ ನಾರ್ಮಲ್ ಡಲ್ ಆಗಿಬಿಡುತ್ತೆ ನೋಡಿ. ಗೈಸ್, ಲೈಟ್ ಇನ್ಸ್ಟಾಲ್ ಮಾಡಿಸಿದ್ದೀವಿ ಗಾಡಿಗೆ ನೋಡಿ. ಈ ಒಂದು ಲೈಟ್ ಈ ಸೈಡ್ ಆ ಸೈಡ್ 2 ಸೈಡ್ ಇನ್ಸ್ಟಾಲ್ ಮಾಡಿಸಿದ್ದೀವಿ. ವೈಟು ಮತ್ತು ಯೆಲ್ಲೋ 2 ಕಲರ್ ಬರುತ್ತೆ ಇದರಲ್ಲಿ. ತೋರಿಸ್ತೀನಿ ಯಾವ ಥರ ಒಂದು ಬ್ರೈಟ್ನೆಸ್ ಇದೆ ಅಂತ. ಯೆಲ್ಲೋ ಕಲರ್ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ವೈಟ್ ಕಲರು ಓಕೆ, ಬಟ್ ಯೆಲ್ಲೋ ಕಲರ್ ಮಾತ್ರ ಸಕ್ಕತ್ತಾಗಿ ಕಾಣುತ್ತೆ. ವಿಷನ್ನು ನಿಮಗೆ ಎಲ್ಲರೂ ಆಫ್ ರೋಡಿಂಗ್ ಹೋದಾಗ ಅಥವಾ ಲಾಂಗ್ ರೂಟ್ ಹೋದಾಗ ಆ ಒಂದು ಲೈಟ್ ಆನ್ ಮಾಡಿಕೊಂಡ್ರೆ ಚಿಂದಿಯಾಗಿ ಕಾಣುತ್ತೆ. ತೋರಿಸ್ತೀನಿ ನೋಡಿ ಯಾವ ಥರ ಒಂದು ಕಲರ್ ಇದೆ ಅಂತ. ಇದು ಲೋ ಬೀಮು, ಇದು ಐ ಬೀಮು, ಇದು ವೈಟ್ ಕಲರ್ ಲೈಟು ಕಾಣ್ತಾ ಇದೆ ಅನ್ಕೋತೀನಿ. ಇದು ಯೆಲ್ಲೋ ಕಲರ್ ಲೈಟು. ಯಾವ್ದು ಬ್ರೈಟ್ನೆಸ್ ಇದೆ ಅಂತ ಹೇಳಿ, ವೈಟ್ ಇದೆಯಾ ಯೆಲ್ಲೋ ಕಲರ್ ಇದೆಯಾ ಅಂತ. ಎಷ್ಟು ಬ್ರೈಟಾಗಿ ಕಾಣ್ತಾ ಇದೆ ನೋಡಿ. ಅದ್ರ ಜೊತೆ ಐ ಬೀಮ್ ಆನ್ ಮಾಡ್ತೀನಿ ನೋಡಿ. ಇದು ಐ ಬೀಮು ಕಾಣ್ತಾ ಇದೆ ಅನ್ಕೋತೀನಿ. ಪಲ್ಸರ್ 220 ಐ ಬೀಮು. ಲೋ ಬೀಮ್ ಏನು ಡಿಫ್ರೆನ್ಸ್ ಕಾಣ್ತಾನೆ ಇಲ್ಲ. ಐ ಬೀಮ್ ಒಂದು ಗೊತ್ತಾಗ್ತಾ ಇದೆ ಅನ್ಕೋತೀನಿ ನಿಮಗೆ. ನನ್ನ ತಮ್ಮ ಹೊರಗಡೆ ಹೋದಾಗ ಕಾಣಲ್ಲ ಅಂತ ಅಂದ್ಬಿಟ್ಟು ಒಂದು ಲೈಟ್ನ ಇನ್ಸ್ಟಾಲ್ ಮಾಡಿಸ್ತಾ. ಸಕ್ಕತ್ತಾಗಿದೆ. ಮುಂದೆಯಿಂದ ತೋರಿಸ್ತೀನಿ ಯಾವ ಥರ ಕಾಣ್ತಾ ಇದೆ ಅಂತ ನೋಡಿ. ಇದು ಯೆಲ್ಲೋ ಕಲರು, ಇದು ವೈಟ್ ಕಲರು. ಹೆಂಗೆ ಕಾಣ್ತಾ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವು ಏನಾದರೂ ಇನ್ಸ್ಟಾಲ್ ಮಾಡಿಸ್ಬೇಕು ಅಂದರೆ ಇನ್ಸ್ಟಾಲ್ ಮಾಡಿಸಿ. ಇದನ್ನು ಆಫ್ ಮಾಡಿಬಿಡ್ತೀನಿ ನೋಡಿ. ನೋಡಿ, ಇದು ಐ ಬೀಮು, ಇದು ಲೋ ಬೀಮ್. ಲೋ ಬೀಮಲ್ಲಿ 220 ಸಕ್ಕತ್ತಾಗಿ ಕಾಣುತ್ತೆ. ಅದ್ರ ಜೊತೆ ಆಕ್ಸಿಲರಿ ಲೈಟ್ಸ್ ಅಥವಾ ಹೆಂಗೆ ಕಾಣ್ತಿದೆ ನೋಡಿ ಲೈಟ್ಸ್. ಇದೆಲ್ಲ ಎಕ್ಸ್ಟ್ರಾ ಆಕ್ಸೆಸರೀಸು. ನೀವು ಹಾಕ್ಸ್ಕೊಂಡ್ರೆ ಹಾಕ್ಸ್ಕೊಬೋದು, ನಿಮ್ಮ ರಿಸ್ಕ್ ಇದು ನೋಡಿ. ರೈಡ್ ಮಾಡುವಾಗ ಯಾವ ಥರ ಕಾಣುತ್ತೆ ಅಂತ. ಇದು ಲೋ ಬೀಮು, ಅಂದರೆ ಸ್ಟಾಕ್ ಪಲ್ಸರ್ 220ಅಲ್ಲಿ ಬಂದಿರೋಂಥ ಲೈಟು. ಇದು ಹೈ ಬೀಮು, ನೋಡ್ತಾ ಇರ್ಬೋದು ಯಾವ ಥರ ಒಂದು ಕ್ಲಾರಿಟಿ ಇದೆ ಅಂತ. ಇದ್ರ ಜೊತೆ ಆ್ಯಡ್ ಮಾಡ್ತೀನಿ ನೋಡಿ. ಈಗ ಇದು ಎಕ್ಸ್ಟ್ರಾ ಆಕ್ಸೆಸರೀಸ್ ಆಗಿ ಹಾಕ್ಸಿರುವಂಥ ಲೈಟು ಯಾವ ಥರ ಕಾಣ್ತಾ ಇದೆ ನೋಡಿ. ಇದು ವೈಟ್ ಲೈಟು. ವೈಟು ನನಗೇನು ಅಷ್ಟೊಂದು ಬ್ರೈಟಾಗಿ ಅನ್ನಿಸ್ಲಿಲ್ಲ. ಆದರೆ ಇದು ನೋಡಿ, ಯೆಲ್ಲೋ ಲೈಟು ಮಸ್ತಾಗಿ ಕಾಣ್ತಾ ಇದೆ ಮಾತ್ರ. ನೀವು ಹೈವಲ್ಲಿ ಏನಾದರೂ ಹೋಗ್ಬೇಕಾದ್ರೆ ಅಥವಾ ಆಫ್ ರೋಡ್ ಮಾಡ್ತಾ ಇರ್ತಾರಲ್ಲ, ಅಂಥ ಟೈಮಲ್ಲಿ ಚಿಂದಿಯಾಗಿರುತ್ತೆ ಈ ಒಂದು ಲೈಟು. ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.